ವಿರಾಮದ ಬಳಿಕ ಆಭರಣ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ. ಕಚ್ಕೆಯಲ್ಲಿ ಅರೆಮಾದನಹಳ್ಳಿ ಶ್ರೀ ಶಿವಸುಜ್ಞಾನ ತೀರ್ಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನೂತನವಾಗಿ ನಿರ್ಮಾಣಗೊಂಡು ಫೆಬ್ರವರಿ 21ರಂದು ಪ್ರತಿಷ್ಠಾಪನೆಗೊಂಡ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಶನಿವಾರ ಶ್ರೀಗಳ ಉಪಸ್ಥಿತಿಯಲ್ಲಿ ಮಂಡಲ ಪೂಜೆ, ದೃಢಕಲಶದೊಂದಿಗೆ ಚಂಡಿಕಾಯಾಗ ಜರುಗಿತು. ವಿಶ್ವನಾಥ್ ಪುರೋಹಿತ್, ಶಾಂತಾರಾಮ್ ಪುರೋಹಿತ್ ಮತ್ತು ನಾನಾ ರತ್ವಿಜರ ಮೂಲಕ ಪೂಜಾ ಕಾರ್ಯ, ಹೋಮ ಕಾರ್ಯ ಜರುಗಿ ಬಳಿಕ ದೇವರ ಸಮ್ಮುಖದಲ್ಲಿ ನಿತ್ಯ ಪೂಜಾ ವಿಧಿಗಳ ಕುರಿತು ನಿಖರತೆ ಜರುಗಿತು. ದೇವಸ್ಥಾನ ನಿರ್ಮಾಣ ಸಮಿತಿ ಅಧ್ಯಕ್ಷ ಹೆಬ್ರಿ ರಾಜೇಶ್ ಆಚಾರ್ಯ ದಂಪತಿಗಳು ಚಂಡಿಕಾಯಾಗದ ಸಂಕಲ್ಪ ಪೂಜೆಯಲ್ಲಿದ್ದರು. ಇದೇ ಸಂದರ್ಭದಲ್ಲಿ ದೇವಸ್ಥಾನ ನಿರ್ಮಾಣಕ್ಕೆ ಸಹಕರಿಸಿದ ದಾನಿಗಳನ್ನು ಗೌರವಿಸಲಾಯಿತು. ಸಹಸ್ರಾರು ಭಕ್ತರು ಆಗಮಿಸಿ ಪೂಜೆ ಹಾಗೂ ಅನ್ನಪ್ರಸಾದದಲ್ಲಿ ಭಾಗಿಯಾದರು. ದೇವಸ್ಥಾನದ ಸ್ಥಳದಾನಿಗಳಾದ ಕೃಷ್ಣಯ್ಯ ಶೆಟ್ಟಿ, ಶ್ರೀಧರ್ ಕಾಮತ್, ನಾನಾ ಸಮಿತಿಯವರಾದ ನಿವೃತ್ತ ಶಿಕ್ಷಕ ಕರುಣಾಕರ್ ಶೆಟ್ಟಿ ಕಚ್ಕೆ, ಕಾಶಿನಾಥ್ ಶೆಣೈ, ಸುಕುಮಾರ್ ಆಚಾರ್ಯ ಮುನಿಯಾಲು, ರತ್ನಾಕರ ಆಚಾರ್ಯ ಶಿವಪುರ, ಕೇಶವಾಚಾರ್ಯ ಮುದ್ರಾಡಿ ಸೇರಿದಂತೆ ಅನೇಕರು ನೇತೃತ್ವ ವಹಿಸಿದ್ದರು. ವಿಶೇಷ ಹೋಮವನ್ನು ಆ ಗುರುಗಳ ನೇತೃತ್ವದಲ್ಲಿ, ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಮಾಡಿದ್ದೇವೆ. ಮಾಡಿದಂತಹ ಈ ಪೂಜಾದಿಗಳಲ್ಲಿ ಈ ಚಂಡಿಕಾ ಹೋಮಕ್ಕೆ ಬಹಳಷ್ಟು ಮಹತ್ವ ಇದೆ. ಆ ಸಪ್ತಶ್ರೀ ಸಾಕಷ್ಟು ಮಂದಿಯನ್ನು ನಾವು ಗೌರವಿಸಿದ್ದೇವೆ. ಈ ಒಂದು ಸಭಾವೇದಿಕೆಯಲ್ಲಿ ಗೌರವಿಸಿದ್ದೇವೆ. ಹಾಗೆ ಉಳಿದಂತಹ ಎಲ್ಲ ಕೂಡ ಬಹಳಷ್ಟು ಶ್ರಮಪಟ್ಟು ಇವತ್ತು ದೇವಾಲಯ ನಿರ್ಮಾಣ ಮತ್ತು ಬ್ರಹ್ಮಕಲಶೋತ್ಸವದ ಯಶಸ್ಸಿನಲ್ಲಿ ಬಹಳಷ್ಟು ಕೊಡುಗೆಯನ್ನು ನೀಡಿದಂತಹ ಶ್ರೀಧರ ಅಲ್ಪೋಕ್ತಾದಿಷು ವಿಚಾರ ಪೂಜಾಂ ಸಮರ್ಪಯಾಮಿ.